ಅಲ್ಲ, ಕಲ್ಲು ಗುಡ್ಡು ಕುತ್ಕೊಂಡ ನಾ ಇಲ್ಲೇ ಕುತ್ಕೊಂಡನಿ. ಆರಾಮದ್ರೇನ್ರಿ ಬೀಗ್ರ ಅನ್ನ ಬಾಯ್ ಇಲ್ಲ. ಸೀದಾ ಬಂದರ ಮದೇವಿ ಮದೇವಿ ಅಂತಿರಲ್ಲ, ಯಾಕೆ ನಾವು ಸಂಬಂಧ ಇಲ್ಲ ನಿಮಗೆ? ಇಲ್ರಿ ಮುದ್ಕೋಕ್ರ, ನನಗೇನು ಹತ್ರ ಏನಿಲ್ಲ. ಅದು ಮದೇವಿ ಕಡೆ ಎಷ್ಟು ಕೆಲಸ ಇತ್ತ, ಅದಕ್ಕೆ ಗಡ ಕೇಳ್ಕೊಂಡು ಜೊತೆ ಕರ್ಕೊಂಡು ಹೋದ್ರಾತು ಅಂತಂದು ಬಂದೆ. ಆರಾಮದಿರಲ್ರಿ? ಹ್ಞೂ ರೀ, ನಾವು ಆರಾಮದೆ. ಬರ್ರಿ ಕುತ್ಗರ್ರಿ, ಇದ್ಕಂದ ಮಾತಾಡಕತ್ತಿದ್ರಲ್ಲ. ಅದು ಎಲ್ಲಿ ಹೋಗೈತೇನ ನೋಡ್ರಿ. ಮುದೇವಿ ಕದ ಹಾಕ್ಯಂದು ಹೋಗಿದ್ದು ಬಂದೇ ಇಲ್ಲ ಇಟ ತನಕ. ಆದ್ರನ ಗಂಡನ ಕರ್ಕೊಂಡು ಹೋಗ್ಯ ಜೊತೆಗೆ. ಅಂಗಡಿ ಕದ ಮುಚ್ಚಿಸಿ ಅವನ್ನ ಇಟ್ಟತ್ನಾಗ ಕರ್ಕೊಂಡು ಅಡ್ಡಾಡಿದೆ ಅಂದ್ರೆ ಆಗ ಗಿರಾಕಿ ಹೆಂಗೆ ಆಗ್ಬೇಕು, ವ್ಯಾಪಾರ ಹೆಂಗೆ ಮಾಡ್ಬೇಕು, ಹೊಟ್ಟಿಗೆ ಏನು ತಿನ್ಬೇಕು ಏನು ತಿಳಿಯೋದಿಲ್ಲೇನ್ರಿ ನಿಮ್ಮ ಮಗಳಿಗೆ ಈಟನ? ಇರ್ಲಿ ಬಿಡ್ರಿ, ಹೋಗಿ ಬರುವಲ್ರಕ್ಕ. ಸಣ್ಣರು ಅಡ್ಡಾಡ್ತಾರ. ನಾಳೆ ವಯಸ್ಸಾದೆ ಅಂದ್ರೆ ನೀವು ಅಣ್ಣರು ಅಡ್ಡಾಡಂದ್ರೆ ಅಡ್ಡಾಡ್ತೀರೇನ್ರಿ? ಈಗ ಹಂಗೆ ಅವಾಗ ಮನ್ಯಾಗ ಇರ್ತಾರ. ಅಡ್ಡಾಡಿ ಬಿಡ್ರಿ, ಅದಕ್ಕೆ ಹೋಗ್ಯಾರ ಏನು ಪಾಪ, ಏನರ ತಗೊಳೋದಿತ್ತ ಏನ, ಪ್ಯಾಟಿಗೆ ಗೇಟಿಗೆ ಹೋಗಿಗ್ಯವ ಏನ? ಹೌದು ಬಿಡ್ರಿ, ನೀವು ಅನ್ನೋದು ಖರೇನ. ಏನಾರ ಒಂದು ಅನ್ನೋದ್ರಾಗ ಮಕ ಇಂಥ ಕಲ್ಲು ಗಡಿಗೆ ಮಾಡ್ಕೊಂಡು ಕುಂತು ಬಿಡ್ತಾಳ. ಏನಾರ ಅಂದಿಯೇ ನೋಡಪ್ಪ, ಒಬ್ಬ ಸಸಿ ಅದಾಳ ತೀರ ಮುಳ್ಕ ಏಟು ಉರ್ಸ್ಕೊಂಡು ತಿಂತಾಳ ಅಂದು 4 ಮಂದಿ ನೋಡಿದ್ರೆ ಏನಂತಾರ ಅಂದು ಸುಮ್ಮನೆ ಇರ್ತಾನೆ. ಆಕಿ ಏನು ಮಾಡಿದ್ರು ಹೋಲ್ ಬಿಡತ್ಲಾಗ ಅಂತೇಳಿ. ಯಾವ ಬಂದೆ? ಆರಾಮದೆಯಾ? ಆರಾಮದಿರಿ ಅತ್ತೀರ? ಇದೇ ಬಂದನವ, ಭಾಳ ಚೆನ್ನಾಗಿಲ್ಲ. ಆರಾಮದ ನೋಡ್ರಿ, ನೀವು ಆರಾಮದಿರಲ್ರಿ? ಅಂದಂಗೆ ಸುದ್ದಿ ಕೇಳಿ ಭಾಳ ಖುಷಿ ಆತವ ನನಗೆ. ಹೊಟ್ಟೆಗೆ ಹಾಲು ಕುಡ್ದಷ್ಟು ಖುಷಿ ಆಗಾಕತ್ತೈತಿ. ಯಾವ ದವಾಖಾನೆಗದನಂತವ, ಹೋಗಿ ನೋಡ್ಕೊಂಡ್ರ ಬರಂದಾರ. ಅಲ್ಲ ಬೇಯವ, ನಿಮ್ದೇನು ತೆಲಿಗಿಲಿ ಕೆಟ್ಟಗಿಟ್ಟತ್ತೇನು? ಅವನ್ನೇನು ನೋಡಕ್ಕೆ ಹೋಗಿದಿ? ಏನು ಒಳ್ಳೇದು ಮಾಡ್ಯಾನ ಅಂತಂದು ನೋಡ್ತಿಲ್ಲ? ಯಾನನ್ನೇ ಉರ್ಸ್ಕೊಂಡ್ ತಿಂತಾನ, ಮತ್ತು ಅವ್ನು ನೋಡಕ್ಕೆ ಹೋಗ್ಕಳಂತ. ಹೋಗಿ ಬಿಡು, ಹಾಲು ಕುಡ್ದಂಗೆ ಆಗೈತೆ ಅಂತೆಲ್ಲ ಸುಮ್ಮನಿಲ್ಲೇ ಇರು. ಮತ್ತೇನು ನೋಡಕ್ಕೆ ಹೋಗೋದು ಮಾತಾಡಕ್ಕೆ ಹೋಗೋದು ಏನು ಬೇಡ ಬೇಡ. ಅಷ್ಟಕ್ಕೂ ಅಲ್ಲಿ ನೀ ಇಲ್ಲಿದ್ರೆ ನಡಿತೈತಿ. ಅವ್ನು ಹೇಳ್ತಿದ್ದಾಳಲ್ಲ ಇನ್ನೊಬ್ಬೇಕಿ, ಆಕೆ ನೋಡ್ಕೊಳಕತ್ತಾಗ ಮಗನ ಅದಾನ ಜೊತೆಗೆ. ಬಾಯ್ಲಾಡಿದ ಬೆನ್ನಿ ಮೂಲ ಅನ್ನಂಗೆ ನಾಳೆ ಬಿದ್ದರೆ ಎದ್ರೆ ಬೇಕಾಕತಿ ಗಂಡ್ಮಕ್ಳು ಅಂದು ಬೇಕಂತ ಗಂಡ್ಮಗನ ಹಾಡ್ತಾನ ನಾನು. ಅವ್ನು ನೋಡ್ತಾನ, ನಮಗೇನು ಹಣೆ ಬಾರ್ ಕಾಡ್ತತಿ. ಬ್ಯಾಡ ಸುಮ್ಮನಿರ, ನೀನು ಹೋಗಬೇಡ ನಾನು ಬರೋದಲ್ಲ. ಹಂಗಲ್ಲ ಅದು, ನನಗೇನು ಅಂದು ಆಡಿ ಕಟ್ಕೊಂಡನಲ್ಲ. ಅದ ಪಾಪನ ಈಗ ಹತ್ತಿರದ ಅವನಿಗೆ. ಅದನ್ನು ಹೋಗಿ ಅಂದು ತೀರಿಸಿ ಬರ್ತೇನೆ ನಾನು ಅಷ್ಟೇ. ಹೇಳ, ನೀ ಬರೀಲ್ಲದ್ರೊಟ್ಟೋತು ಒಬ್ಬಕ್ಕೆ ಹೋಗ್ತಾನೆ ಹೇಳು. ರೀ ಹೆಂಗೆ ಮಾಡೋದ್ರಿ? ಒಬ್ಬಕ್ಕೆ ಹೋಗ್ತಾನೆ ಅಂತಾಳಲ್ಲ, ಮತ್ತು ಅಲ್ಲೇ ಸುಮ್ಮನೆ ಬಾಯಿ ಬಂದಂಗೆ ಈಗ ಒಂದು ಏನಾರ ಅನ್ನೋದು ಹೆಚ್ಚು ಕಮ್ಮಿ ಆಗೋದು ಮತ್ತೆ ಯಾಕೆ ಅಂತ. ಒಂದು ಕೆಲಸ ಮಾಡೋಣ, ನಾವು ಇಬ್ಬರು ಹೋಗ್ಬರೋಣ ಅವನ ಜೊತೆಗೆ. ಇಬ್ರು ಬೇಡ, ಸುಮ್ಮನೆ ನೀನು ನಿಮ್ಮ ಮೂವರು ಹೋಗಿ ಬಾ. ಹೋಗಿ ಬಂದುಬಿಡ್ರಿ. ಮತ್ತು ನಾನು ಅಂಗಡಿನೂ ತೆಗ್ದಿಲ್ಲ. ಅಪ್ಪ ನೋಡ್ತಂದ್ರೆ ಆಮೇಲೆ ಬೈದಾಡಕ್ಕೆ ಹತ್ತೈತಿ, ಇಂಥದ ಮಾಡಾಕತ್ತೆ ನೀನು ಅಂಥೇಳಿ. ಅದಕ್ಕೆ ನೀನು ನಿಮ್ಮ ಮೂವರು ಹೋಗಿ ಬಂದುಬಿಡ್ರಿ. ಹೆಂಗೆ ನೋಡಿ ಅಲ್ಲಿ ಗೊತ್ತೈತಿ ನಿನಗೆ. ಸರಿ ತಗೋರಿ ಹಂಗಾರ. ಸರಿ ನಡಿಯವ, ನಾನು ನೀನು ಹೋಗ್ಬರೋಣಂತ. ಅಲ್ಲ, ಅತ್ತೆ ಅನ್ನಕ್ಕೆ ನಾವು ಒಬ್ಬಕ್ಕಿಲ್ಲ ಅದಾನೆ. ಅತ್ತೆಯರು ಹೋಗಿ ಬರ್ತಂದ್ರೆ ಅಂತ ಒಂದು ಮಾತು ಹಂಗೆ ನಾಮಕ ವಸ್ತಿಗರ. ಏನಿಲ್ಲ, ಗಂಡಗ ಹೇಳಿಲ್ಲ, ಕುಸು 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 ಏನೇನ ಮಾತಾಡ್ಕೊಂಡ್ರೆ ಹೋಗಿಬಿಟ್ಲು. ಆಯ್ತು ಮಾಡಕ್ಕೆ ಆಕೆ ಚೆಲ್ಲದ ಎಲ್ಲ ಇವ್ನು ಕೊಟ್ಟು ಸಲಿಗದ. ಆಕೆ ಕುಣಿಸ್ತಾಳ, ಇವ್ನು ಕುಣಿತಾನ, ಲೊಡ್ದು ನಟನ. ಅಯ್ಯೋ, ನನಗೂ ಲಕ್ಷ್ಯ ಆಗಲಿಲ್ಲ. ಹೋಗಿ ಹೋಗು ಅಂತಂದು ಹೇಳೋದು. ಈಗ ಹೆಂಗೆ ಹೋದ್ಲು, ನಮ್ಮ ನಾನು ತರಟಿ ತಗೊಂತಾಳ. ನನಗೇನು ಗೊತ್ತೈತೆ ಇಲ್ಲ, ನಾನು ಸುಮ್ಮನೆ ಹೋಗಿ ಅಂಗಡಿ ತಗೊಂಡು ಕುಂದಿರ್ತೇನೆ. ಯಾಕೆ ಬೇಕು ನಮ್ಮ ಕಡೆ ಬೇಯಿಸ್ಕೊಳ್ಳೋದು? ನೀ ಏನಪ್ಪ ಪ್ರಶಾಂತ್, ಸಬ್ದಿಲ್ದಂಗೆ ಕಾಣ್ ಹೋದಂಗೆ ಹೋಗ್ಯಲ್ಲ. ನೋಡು, ಎಂತಿದ್ದು ಏನಾರು ಹೇಳಿದ್ರಾಗನ ಹೌದೇವ ಆಕೆ ಹಂಗೆ ಮಾಡಬಾರ್ದಾಗಿತ್ತಂತ ಒಂದು ಮಾತ್ರ ಬರ್ತತೇನೆ ಒಂದು ಬಾಯಾಗ. ಏನಾರು ಯಾಕೆ ಮಾಡ್ಕ್ಯಾರಪ್ಪ, ಯಾರು ಹೇಳ್ಬೇಕು ನಿಮಗೆ? ಅದು ಹೋಗ್ಲಿ ಬಿಡು. ನಿನಗೆ ಒಂದು ಇದನ್ನು ತಂಬಂದಿನಲ್ಲ, ಮೊಣಕಾಲು ನೋವಿಗೆ ಹೆಚ್ಚೋದು ಮಲಮ ತಂದಿಯೇ? ಎದಕ್ಕೆ ಹಂಗೆ ಮಕ್ಕ ತಿರ್ಕೊಂಡು ನಿಂತಿದ್ದಿ? ತಂದಿ ಏನು ತಂದಲ್ಲ, ಬೊಗಳ ಕಡೆ ನಿಮ್ಮ ಅಪ್ಪಗಾರ ಹೇಳಿ ತರಿಸ್ಕೊಂತಾನೆ. ಏನು ಹೇಳಲಿ? ತಂದಾನೆ ಅಂತ ಹೇಳ್ಬಿಡ್ತಾನೆ. ಫೋನ್ ಮಾಡ್ತಾನೆ ಮಾದೇವಿಗೆ, ಆಕೆಗೆ ತಗೊಂಬ ಅಂತಂದು ಹೇಳ್ತಾನೆ. ತಂದಾನೆ ಬೇವ, ಆಕೆ ಮೊದಲ ಕೈಯಾಗ ಕೊಟ್ಟಿದ್ದೆ, ಎಲ್ಲಿಟ್ಟಾಳ ಆಕೆಗೆ ಗೊತ್ತು. ಬರಲಿ ತಡಿ, ಆಕೆ ಬಂದ ಮೇಲೆ ಇಸ್ಕೊಂಡು ಹಚ್ಕೊಂಬಂತೆ ಅಂತ. ಹಂಗೆ ಭಾಳ ನೋವು ಇತ್ತಂದ್ರೆ ಹೇಳು, ಬೇಕಾದ್ರೆ ಡಾಕ್ಟರ್ ಕಡೆಗೆ ಕರ್ಕೊಂಡು ಹೋಗ್ತಾನೆ ಅಂತ. ಇಲ್ಲ ನಡೀತೈತೆ ಹೇಳು, ಹೊಟ್ಟು ಮಲ ಮಚ್ಚಿಗೆ ಸಾಕಾಕತಿ. ಅದನ್ನ ಅಟ್ ತಂದು ಕೊಡ. ಸರಿ ತಗಯವ, ನಾ ಅಂಗಡಿ ಬಾಗ್ಲ ತೆಗಿತೀನಿ. ಸರಿ ತಗೊಳಪ್ಪ, ಹೋಗು. ಇದು ಕನೆಗೇನು ಇರೋದ ಅವನು? ಯಾವ ವಾರ್ಡ್ನಾಗ ಅದಾನ ಕೇಳ್ಬೇಕತ್ತೆ ಇಲ್ಲಿ. ಏವ ಕೇಳಕ್ಕೇನೈತಿ? ಅವ್ನು ಹಿಂಗೆ ಹೊಂಟಾಡ್ಬಿಡೋದು ಹೊರಗೆ. ಯಾಕೆ ಒಂಚೂರು ಆ ಕಡೆ ಹೋಗ್ತಡಿ, ಆಮೇಲೆ ಒಳಗೆ ಹೋಗೋಣ ಅಂತ ನಾವು. ಬಾ ಹೋದ್ಲ. ಯಾಕೆ ರಾಜಿ, ಏನಾತ? ಹಣ್ಣು ತರ್ತೇನೆ ಅಂತ ಹೋಗಿದ್ದಿ, ಯಾಕೆ ಅದಕ್ಕಂತ ಬಂದಿಯಲ್ಲ? ಏನಾಗಂಗಿಲ್ಲ ನನಗೆ, ಸುಮ್ಮನಿರು. ಭಾಗ್ಯ, ನೀನು ಆರಾಮದೀಯ? ನಾನಾ ಭಾಗ್ಯ ಆರಾಮದ. ನಾನು ನೀವು ಆರಾಮದಿರಲ್ಲ? ಮದೇವೆ ಗೊತ್ತಿತ್ತಲ್ಲ ನಿಮಗೆ? ಹಿಂಗಾಗೈತೆ ಅಂದ್ರೆ ಅದಕ್ಕೆ ಏನಾತ ಏನ ನನ್ನ ಜೀವನ ನಿಂತಂಗಾತ ಅಂಥೇಳಿ ಬಂದೆ ನಿಮ್ಮನ್ನು ನೋಡಕ್ಕೆ.
ದೇವ್ರೆ ಇದೆಂತ ಆಗತಿ ತಂದೆಪ್ಪ ನನ್ನ ಅರ್ಶಿನ ಕುಂಕುಮಕ್ಕ ಅಂತ ದೇವ್ರ ಬೈಕೆಂತ ಬಂದು ನೋಡಿ ನಾನು. ನೀವು ಆರಾಮದಿರಲ್ಲ? ಅಲ್ಲ ನಮಗೂ ಯಾಕೆ ಇಷ್ಟು ಗೊಳ ಗೊಳ ಅಂತ ಹೇಳಕತ್ತಾಳ? ಮನ್ಯಾಗ ಒಂದು ನಮ್ನಿನ ಇದ್ಲು, ಇಲ್ಲಿ ಬರೋದ್ರಾಗ ಯಾಕಾರ ಗಂಡ ಅಂತೇಳಿ ಮನಸ್ಸು ಕರತ್ತೆ ಏನು ಒಂದು? ಏನೋ ನೀನು ದೇವ್ರಿಗೆ ಬೇಕಂತ ಬಂದೆ, ನನಗೆ ಯಾಕೆ ನಂಬಕ ಆಗೋಲ್ದು. ಹ್ಞೂ ರೀ, ಕರೋನಾ ದೇವ್ರಿಗೆ ಬೇಕಂತ ಬಂದು ನಾನು. ಅಯ್ಯೋ ಶಿವ ಶಿವ ಪರಮಾತ್ಮ, ಇಂಥ ಪಾಪಿನ ಇನ್ನೂ ಆರಾಮಿಲ್ದಂಗೆ ಮಾಡಿ ದವಾಖಾನೆಗೆ ಅಡ್ಮಿಟ್ ಮಾಡಿ ಜೀವಂತ ಇಟ್ಟಿಯಲ್ಲಪ್ಪ, ಆದಷ್ಟು ಗಡಾನ ಕರ್ಕೋಬೇಕಿಲ್ಲ ಮ್ಯಾಗ ಅಂತಂದು ಬೇಕಂತ ಬಂದ ನೋಡು. ನೀನು ನೋಡಕ್ ಬಂದೆ ಅಂತಂದು ನನಗೆ ಎಷ್ಟು ಖುಷಿ ಆಯ್ತು ಗೊತ್ತೇನ. ನಾನು ಇಷ್ಟೆಲ್ಲ ಅನ್ಯಾಯ ಮಾಡಿದ್ರು ನನ್ನ ಹೆಂಡ್ತಿ ನಾನು ನೋಡಕ್ ಬಂದಲ್ಲ ಅಂತಂದು ಮನಸ್ಸು ಒಂಥರ ಹೇಳಕ್ ಬರೋಲ್ಲ ನನಗೆ. ಅಷ್ಟು ಖುಷಿ ಅಂದ್ರೆ ಅಷ್ಟು ಖುಷಿ ಆಗಿತ್ತು. ನೀನು ಹೋಗ್ಬಿಡು ಪಾಪ, ನಾ ಮಾಡಿದ್ದು ಹಂಗೈತಿ, ಅದಕ್ಕೆ ತಕ್ಕಂಗೆ ಮಾತಾಡಕತ್ತಿದ್ದಿ. ಇರ್ಲಿ ಸಾಕು, ಇಷ್ಟರಲ್ಲಿ ಬಂದಿಲ್ಲ ನಾನು ನೋಡಕ್ಕೆ, ಅದ ನನಗೆ ಸಮಾಧಾನ. ಹಾಂ ಮತ್ತೆ ನನಗೂ ಅಷ್ಟ ಖುಷಿ ಆಯ್ತು. ನೀನು ನೋಡಕ್ಕೆ ಬಂದೇನೆ ಅಂತಂದಲ್ಲ, ನೀನು ಹಿಂಗೆ ದೇವ್ರು ಮಾಡಿಟ್ನಲ್ಲ ಮೂಲ ಗುಂಪ, ಅದಕ್ಕೆ ಖುಷಿ ಆಯ್ತು. ನೀನು ಮಾಡಿದ್ದ ಅನ್ಯಕ್ಕೆ ಇದೇನೂ ಶಿಕ್ಷೆ ಅಲ್ಲ, ಇನ್ನೂ ದೊಡ್ಡ ಶಿಕ್ಷೆ ಕೊಡ್ಬೋದು ದೇವ್ರು. ಯಾಕೆ ಪುಣ್ಯನ ಏನ ಈಟರ ಗಟ್ಟಿಟ್ಟನ. ಸಾಕು, ಈಟ್ಗೆ ಇದ್ಕೊಂಡು ಹೋಗು. ಇನ್ನು ಹಾಕಿ ಕೊಟ್ಟಾಗಾರ ಚಂದಾಗಿ. ನಮ್ದಂತ ಹಾಕ್ಬಿಡು, ನಮ್ಮನ್ನ ಹಾಳು ಬಾಯಿ ತಳ್ಳಿದಿ. ನೀನು ಹಾಕಿ ಜೊತೆಗೆ ಇರೋ ಚಂದಾಗಿ ಅಲ್ಲವಾ ಬಾಕಿ ಗಂಡ ಏಟರ ಆಗಲಿ ಹೆಂಗರ ಆಗಲಿ ಹಾಗೆಲ್ಲ ಶಾಪ ಹಾಕಿದ್ರೆ ಯಾರು ಹೇಳು? ಅವಾಗೇನಾರ ಆದ್ರೆ ನಿನ್ನ ಮುತ್ತೈತನೇ ಇರ್ತತೇನ? ಹೇಳಿ ನೋಡೋಣ. ಹಂಗೆಲ್ಲ ಅನ್ಕೋಬೇಡವ. ಹೆಂಗರ ಆಗ್ಲಿ ಕುಳ್ನ ಕುಂಟ್ನ ದರೋಡ್ಕೋರ್ನ ಏನೋ ಒಂದು ದೇವ್ರವ್ರಿಗೆ ಕಾನೂನು ರೀತಿಯಾಗಿ ಶಿಕ್ಷೆ ಕೊಟ್ಟಾರ. ಮತ್ತು ನೀನು ಹಿಂಗೆಲ್ಲ ಸಾಪಿಸೋದು ನನಗೆ ಯಾಕೆ ಚಂದ ಕಾಣಲಿಲ್ಲವ. ಓಹೋ ಲಲಿತಕ್ಕರ, ಬರ್ರಿ ಬರ್ರಿ. ನಿಮ್ಗೂ ಏನಾರ ಅನ್ಯಾಯ ಮಾಡಿದ್ನೇನ್ರಿ ಇವನು? ನೀವು ಹುಡ್ಕೊಂಬಂದಿರಿ ಅಂದ್ರೆ ಏನಾರು ಮಾಡಿರ್ತಾನ. ಏನಾರ ಅನ್ನಕ್ಕೇನೈತಿ? ನಿಮ್ಮ ಚಿಕ್ಕಮ್ಮರಲ್ಲ ಅವ್ರು. ಮತ್ತು ಅವ್ರಿಗೆ ಅನ್ಯಾಯ ಆದ್ರೆ ನಿಮಗೆ ಅನ್ಯಾಯ ಆದಂಗೆ. ಮತ್ತು ನೀವು ಒಟ್ಟು ಹೋಗಿರಿ, ಮತ್ತು ನನಗೆ ಯಾಕೆ ಅನ್ಬೇಡ ಅಂತೀರಿ? ನನ್ನ ಹೊಟ್ಟೆ ಏಟು ಉಡ್ದೈತೆ ಅನ್ನೋದು ನನಗೆ ಗೊತ್ತೈತ್ರಿ. ಮಗಳು ಕಟ್ಕೊಂಡು ವಾರ ಗಂಟ್ಲೆ ಉಪವಾಸ ಇದ್ದು ಹೊತ್ತು ಕಳೆದೆ ನಾನು. ನನ್ನ ಹೊಟ್ಟೆಗೆ ದಗ 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 ಅಂತ ಉರಿಯಾಕತೈತಿ. ನಿಮಗೇನು ಗೊತ್ತೈತೆ ಅದೆಲ್ಲ? ಅಂಥದ್ದೆಲ್ಲ ಹಗರಣ ಮಾಡಿ ಬಿಟ್ಕಟ್ಟು ಹುಡುಗೇನ ಅವನ್ನ ಗಂಡ ಅಲ್ಲ. ಮತ್ತು ಬಾಯಿಗಿನ ಚಲೋ ಬರಲ್ಲ. ಹೋಗ್ಲಿ ಬಿಡ್ರಿ, ಈಗ ಯಾಕೆ ಆಗಿದ್ದಾಗಿ ಹೋತು. ಸರಿ ತಗೊಳ್ರಿ, ನಾವು ಹೋಗ. ನೀನು ಬಾರ ಹೋಗ್ಯಾನ. ಲಲ್ಲಿ ನೀ ಸುಮ್ಮನೆ ಇದ್ಬಿಡು. ಅವ್ನ ಗಂಡ ಹೆಂಡ್ತಿ ಅವ್ರಿಗೆ ಏನು ಬರ್ತೈತೆ ಹಂಗೆ ಮಾತಾಡ್ಕೆ ಹೊಲ್ರಕ್ಕೆ. ನಿನಗೇನು ಹೇಳ್ಬೇಕು ಅನ್ಸತ್ತೆ ಅದನ್ನ ಹೇಳು, ಆತು ನೋಡೋಣ ಹೊಳ್ಳಿ ಹೋಗೋಣ ಅಂತ. ಯಾಕೆ ನಮಗೆ ಇಲ್ಲ ಬರೋ ದಿವಸ ಬರೀ, ಹೌದಲ್ಲ? ಸರಿ ತಗೊಳ್ರಿ. ತಡಿಯವಾ, ನೀನಷ್ಟ ಸಿಟ್ಟಿಲ್ ಬೇದಾಡಿದ್ರೆ ಅಪ್ಪಗೆ ನಾನೆಲ್ಲ ಹೇಳೋದು ಬೇಡ. ನನ್ನ ಗಂಡ ಮನೆಯಾಗ ಹೆಂಗದ ನೀವೇನಿಲ್ಲ ಅಂತಂದೆ. ತಡಿ ಹೇಳ್ತೇನೆ. ಅಪ್ಪ ಇಲ್ಲಿ ನೋಡಪ್ಪ, ಇದು ಬಂಗಾರ ಸರನಪ್ಪ. ನಕ್ಲೇಸು ನಮ್ಮ ಅತ್ತೆ ಮಾಡಿಸ್ಕೊಟ್ರ. ಇದೈತಲ್ಲ, ಇದು ತಾಳಿ ಸರ. ಇದನ್ನ ನನ್ನ ಗಂಡ ಮಾಡ್ಸೋಣ. ಗಂಡ ಅಂದ್ರೆ ಅತ್ತೆ ಮನೆಯಾರ ಮಾಡ್ಸಾರ. ಭಾಳ ಅಂದ್ರೆ ಭಾಳ ಚಲೋ ನೋಡ್ಕೊಂತಾರೆ ಪಾಪ ನನ್ನ. ಆದ್ರೆ ನೀನು ಕರೆನ ಮುಂದೆ ನಿಂತು ಮಾಡಿದ್ರನ್ನ ಅಂಥ ಗಂಡ ಹುಡ್ಕೋಕ್ಕಾಕದಲ್ಲ ಬಿಡಯಪ್ಪ. ಯಾಕ ನೀನ ಇಂತಾನ ಚೋರ್ ಗುರುಗ ಚಂಡಾಳ ಶಿಷ್ಯನ ಸಿಗೋದು ಅಂತ ಹಳೆಯನ ಹುಡುಕ್ತಿದ್ ನೀನು. ಈಗ ನಾನು ನಮ್ಮವ್ವ ಆರಾಮಾಗಿ ಅದವಪ್ಪ. ನಮ್ಮ ಜೀವನದಾಗ ನೀ ಮತ್ತೊಮ್ಮೆ ಎಡಬಲ ಹಾಯಕ್ಕೆ ಹೋಗ್ಬೇಡಪ್ಪ. ಆಗ್ಲಿ, ಚಂದಾಗಿರು ಮಗಳ ಗಂಡ ಮನ್ಯಾಗ ಚಂದಾಗಿರು. ನಾನು ಇನ್ನು ಎಡವಲ್ಲ ಬರಲ್ಲವ. ನಿಮ್ಮ ಅವ್ಗೂ ಏನೂ ತ್ರಾಸ ಕೊಡಲ್ಲ. ಆತು, ಆಕಿ ಪಾಟಿಗೆ ಹಾಕಿರ್ಲಿ. ನನ್ನ ಜೀವನ ನಾನು ಹೆಂಗ ನೋಡ್ಕೊಂತೀನಿ. ಬಾರ ಬಾ ಮದೇವಿ ಬಾ. ಅವ್ನ ಕೊಟ್ಟಾಗೇನು ಅವ್ನಿಗೇನಾಗೈತೆ ದಾಡಿ ಬಿದ್ರೆ ಎದ್ರ ಮುಂದೆ ವಯಸ್ಸಾದ ಕಾಲಕ್ಕೆ ಗಂಡ್ಮಕ್ಳು ಬೇಕು ಅಂತಂದು ಗೊತ್ತಿಲ್ದಂಗೆ ಕಾಳಿ ಸಂಬಂಧ ಇಟ್ಕೊಂಡು ಇನ್ನೇ ಬೆಕ್ಕಿ ಕೊಟ್ಟ ಮದುವೆ ಮಾಡ್ಕೊಂಡು ಮಗನ ನಡ್ಕೊಂಡು ಕುತ್ಕೊಂಡನವ. ಅವ್ರದಾರ ಬಾ ನೋಡ್ತಾರ. ನಮಗೆ ಯಾಕೆ ಇವ್ನ ಚಿಂತಿ? ಬಾ ಹೋಗೋಣ. ಅವಾಗ ಹೆಂಡತಿ ಮಕ್ಳು ಅನ್ನೋದಿಲ್ಲ, ನಮಗೆ ಅದಕ್ಕೆ ಬೇಕಪ್ಪ ಆತಗಂದು. ಏನಪ್ಪ ಹೆಂಗದಿ ಈಗ? ಆರಾಮದಿಯಾ? ಎಳ್ನೀರು ಏನಾರ ಕುಡಿತೀಯನ? ಹೊಡೆದು ಕೊಡ್ಲೆ ತಂದೇವಿ? ಬೇಡ್ರಿ, ಏನು ಬೇಡ. ಈಗ ಎಳ್ನೀರು ಹೊಡೆದು ಕೊಟ್ಟದ್ಲು ರೀ. ಕುಡಿದು ಕುದ್ಕೊಂಡಿದ್ದೆ. ಅಷ್ಟೊತ್ತಿಗೆ ಆಕಿ ಹಣ್ಣು ತಂಬರ್ತೇನೆ ಅಂತಂದು ತಾಯಿ ಮಗ ಹೊರಗೆ ಹೋದ್ರು. ಅವ್ರು ಹೊರಗೆ ಹೋಗೋಕೆ ಈಗ ಒಳಗೆ ಬಂದ್ಲು. ಹಾಗಾಗಿ ಇಷ್ಟೆಲ್ಲ ಮಾತುಕತೆ ಅದು ನೋಡ್ರಿ ನಿಮಗೆ ಸಂಬಂಧ ಇಲ್ಲ ಏನಿಲ್ಲ, ಏನೋ ಆಜು ಬಾಜು ಮನೆಯವರು ಅಂತ ಪರಿಚಯ ಆಗಿವೆ ಅಂತೇಳಿ ನೋಡಕ್ಕೆ ಬಂದಿರಿ. ಸಂಬಂಧಿಕರು ಅನ್ನೋರು ಹೆಣ್ಣು ಕೊಟ್ಟಾಗ ಅವ್ನ ತಂಗಿ ಕೊಟ್ಟನ್ಗೆ ಖಬರಿಲ್ಲ ಏನಾತ್ ನಮ್ಮ ಹಳೆಯಾಗ ನಮ್ಮ ಮಾವಗ ಅನ್ನೋದು. ಒಬ್ರ ಹಾಕಿರೋದ್ರ ಹೆಜ್ಜೆ ಇತ್ತಾಗ ಹೆಂಗದನ ಸತ್ನ ಬದುಕಿದ್ನ ಅಂತಂದು ನಿಮ್ಮಂತವ್ರು ಬಂದಿರಿ. ನೋಡ್ರಿ, ಒಟ್ಟ ಸಂಬಂಧಕ್ಕೆ ಬೆಲೆನೇ ಇಲ್ದಂಗೆ ಆಗೈತಿ. ಅಣ್ಣಾರ ಹಿಂಗಂತಾನೆ ಅಂತ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಸಂಬಂಧ ಒಬ್ಬರ ಕಡೆಯಿಂದ ಉಳಿಬೇಕಂದ್ರೆ ಉಳಕ್ ಸಾಧ್ಯ ಇಲ್ರಿ. ನೀವು ಸಂಬಂಧಕ್ಕೆ ಎಷ್ಟು ಬೆಲೆ ಕೊಡ್ತೀರಲ್ಲ
ಸಂಬಂಧಿಕರು ಅವಾಗ ನಿಮ್ಗೆ ಅಷ್ಟ ಬೆಲೆ ಕೊಡ್ತಾರೆ. ನನಗೆ ಯಾರೂ ಬೇಡ, ನನ್ನ ಕಾಲ ಮೇಲೆ ನಾನು ನಿಲ್ತೀನಿ, ನಾ ಒಬ್ಬನೇ ಬದುಕ್ತೀನಿ, ನನಗೆ ಎದಕ್ಕೆ ಬೇಕು ಸಂಬಂಧಿಕರು ಅಂತ ನೀವೇ ದೂರ ದೂರ ಹೋದೆ ಅಂದ್ರೆ ಸಂಬಂಧಿಕರು ಅವರು ದೂರನೇ ಇರ್ತಾರೆ, ಅವ್ರು ಯಾಕೆ ಹತ್ರ ಬರ್ತಾರೆ? ದಿವ ಹೆಂಡತಿ ಮಕ್ಕಳನ್ನ ಬಿಟ್ಗಟ್ಟು ನಮ್ಮನೆ ಎಲ್ಲ ಇದನ್ನ ಮಾಡಿ ಹೋಗಿರಿ. ನಮಗೂ ಎಲ್ಲ ಗೊತ್ತಾಗೈತ್ರಿ ವಿಚಾರ. ಹಂಗಂದ ತಡಿ ಒಂದೆರಡು ಬುದ್ಧಿ ಮಾತು ಹೇಳೋಣ ಅಂತ ಬಂದೇವಿ. ತಿಳ್ಕೊಳ್ಳೋದಾದ್ರೆ ತಿಳ್ಕೊಳ್ರಿ, ಇಲ್ಲ ಅಂದ್ರೆ ಏನ ಎರಡು ಮಾತಾಡೇವಲ್ಲ ಅನ್ಕೊಂಡು ನಾವು ಸುಮ್ಮನೆ ಹೋಗ್ತೇವೆ. ಹೇಳ್ರಿ ಅಕ್ಕರ, ಅದಕ್ಕೇನಂತ ನಮ್ಮ ಸ್ವಂತ ಒಡ ಹುಟ್ಟಿದ ಅಕ್ಕರ ಇದ್ದಂಗೆ ನೀವೇನಾರು ಹೇಳಿದ್ರೆ ನಾ ಕೇಳ್ತೇನೆ, ಹೇಳ್ರಿ. ಅಲ್ಲೋ ಹಳೇದೆಲ್ಲ ಆಗೋದಾಗಿತ್ತು, ಹೋಗಿತ್ತು. ಹೆಂಗ ಒಟ್ಟು ಒಂದು ರೀತಿಲಿ ಮತ್ತೆ ಒಂದಾಗಕತ್ತಿದ್ರಪ್ಪ. ಮತ್ತು ನಿನ್ನ ಮಗ ಹುಡುಗಿನ ಇಷ್ಟಪಟ್ಟಾನ ಅಂತ ಗೊತ್ತಾದ್ಮೇಲೆ ನೀನು ಯಾಕೆ ಮತ್ತೆ 4 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಪ್ಪ? ಸುಮ್ಮನೆ ಹೂ ಅಂದಿದ್ರ ಮದುವೆ ಯಾಕೆ ಹೋಗುತ್ತೆ, ಮತ್ತು ಹೊಸ ಸಂಬಂಧ ಕೂಡ್ಕೊಂತತ್ತ ಮಗಳು ಕೊಟ್ಟವಿನ ಕಿಚ್ಚಿಗೆ ಅವರು ನೀವು ಜೊತೆಯಾಗಿ ಇರ್ತಿದ್ರಿಲ್ಲ. ನೀನು ಈ 4 ಲಕ್ಷ ಇಟ್ಟು ಡಿಮ್ಯಾಂಡ್, ಅವ್ನು ನಾ ಕನ್ಯೆನ ಕೊಡಂಗಿಲ್ಲ ಅಂತ ಅವ ಅಂತಾನ. ಹಿಂಗಾದ್ರೆ ಹೆಂಗೆ ಮುಂದೆ? ನಿನಗೆ ಸಂಬಂಧಿಕರು ಬೇಡ, ಅವನಿಗೆ ನಿನ್ನಂಥ ಸಂಬಂಧನ ಬೇಡ. ಏನೋ ತಿಳಿಲಿಲ್ರಿ ನನಗೆ ಅವಾಗ. ನೀವು ಜೈಲ್ನಾಗಿದ್ನಲ್ಲ, ಸಿಟ್ಟು ಹಂಗೆಲ್ಲ ಮಾತಾಡಿಸ್ಬಿಡ್ತು ನನಗೆ. ಈಕಿ ನಮ್ಮ ರಾಜ್ ಬಂದು ಹೇಳಿದ್ಲು ಹಿಂಗೆ ಅಂತಂದು. ಆಕೆ ಭಾಗ್ಯ ನೋಡಿದ್ಲು, ಹಂಗಾಗಿ ಆಕೆ ನೋಡೋದ್ರಾಗ ಗೊತ್ತಾಗ್ಬಿಡ್ತು ಅವ್ರ ಅಣ್ಣನ ಮಗಳ ಹುಡುಗಿ ಅನ್ನೋದು. ಆಕೆ ಬಂದು ಹೇಳಿದ್ಲು, ಅದಕ್ಕೆ ಹಂಗೆ ಮಾಡ್ಕೊಂತಾನ ಹಿಂಗೆ ಮಾಡ್ಕೊಂತಾನ, ಸುಮ್ಮನೆ ನನ್ನ ಅತ್ಲಾಗ ಜೈಲಿಂದ ಬಿಡುಗಡೆನಾರು ಮಾಡಿಸಿದ್ರೆ ಹೆಂಗಾರ ಇರ್ಬೋದಲ್ಲ ಅಂತ ನಾನು ವಿಚಾರ ಮಾಡಿದೆ. ಆದ್ರೆ ನನ್ನ ಲೆಕ್ಕಾಚಾರನ ಉಲ್ಟಾತು, ದೇವ್ರ ಲೆಕ್ಕಾಚಾರನ ಬೇರೆ ಆಗಿತ್ತು ನೋಡ್ರಿ. ತಂದು ನನ್ನ ಇಲ್ಲಿ ಹಂಗಸ್ಬಿಟ್ಟಿದ್ದೆ ದವಾಖಾನ್ಯಾಗ. ಈಗಾರ ಹುಟ್ಟಾಕತೈತಿ, ನನಗೆ ಸಂಬಂಧಿಕರು ಬೇಕಿತ್ತು, ನನಗೆ ಹೆಂಡತಿ ಮಕ್ಕಳು ಎಲ್ಲರೂ ಬೇಕು, ನಾನು ಅವ್ರನ್ನ ಬಿಡಬಾರ್ದಾಗಿತ್ತು ಅಂತ ಈಗ ಅನ್ಸಾಕತೈತಿ ನನಗೆ. ಆದ್ರೆ ನನಗೆ ಅನ್ಸಿದ್ರಿ ಏನು ಬಂತು, ಅವ್ರಿಗಿನ್ನೂ ಮನಸ್ಸು ಒಪ್ಪಿಗಳ ಮನಸ್ಸು ಇರ್ಬೇಕಲ್ರಿ, ಹೌದಲ್ರಿ? ಈ ಥರ ಒಳ್ಳೆ ಮನಸ್ಸು ಮೊದಲೇ ಇದ್ದಿತ್ತಂದ್ರೆ ಇಷ್ಟೆಲ್ಲ ಅನುಭವಿಸೋ ಅವಶ್ಯನೇ ಇರ್ತದಲ್ಲ ನೋಡಪ್ಪ. ಏನು ಮಾಡ್ತೀವಿ, ಹೋಗಿ ಬಿಡ ಈಗ. ಇಲ್ರಿ ಅಕ್ಕರ, ನನಗೆ ಭಾಳ ಅಂದ್ರೆ ಭಾಳ ಒಂಥರ ಜ್ಞಾನೋದಯ ಆದಂಗೆ ಆಗೈತಿ. ನನಗೆ ಅವ್ರದ್ದು ₹1 ರೊಕ್ಕ ಬೇಡ್ರಿ ಅಕ್ಕರ, ಸೀದಾ ಮಗಳನ್ನಷ್ಟು ಕೊಡ್ಲವ್ರು. ನನ್ನ ಮಗ ಚಲೋ ನೋಡ್ಕೊಂತಾನ್ರಿ, ನನ್ನ ಮಗ ಭಾಳ ಒಳ್ಳೆಯವದಾನ, ನನ್ನಂಗೆ ಇಲ್ರಿ ಅವನು. ನಾನಿನ್ನೂ ಕೆಟ್ಟವ, ನಾವು ಒಪ್ಕೊಂತಾನೆ, ಆದ್ರೆ ನನ್ನ ಮಗ ಹಂಗಿಲ್ರಿ, ಭಾಳ ಒಳ್ಳೆಯವದಾನ ಅವನು. ಆ ಹುಡುಗಿನ ಯಾವತ್ತೂ ಕೈ ಬಿಡಲ್ಲ. ನನಗೇನು ಕೋರ್ಟ್ ಶಿಕ್ಷೆ ಕೊಟ್ಟತ್ತಲ್ರಿ, ಅಷ್ಟು ಶಿಕ್ಷೆ ಅನುಭವಿಸೇ ಹೊರಗೆ ಬರ್ತೇನೆ ನಾನು. ಯಾವ ಜಾಮೀನ್ ಮೇಲೇನೂ ಹೊರಗೆ ಬರಲ್ಲ. ನನ್ನ ಮಕ್ಕಳು ತಲೆ ಮೇಲೆ 2 ಅಕ್ಕಿ ಕಾಳು ಹಾಕಿದ್ರೆ ಅಷ್ಟೇ ಸಾಕು, ಅದ ಖುಷಿ ನನಗೆ. ಮತ್ತೆಲ್ಲರೂ ಒಂದಾದ್ವಲ್ಲ, ಅದ ಒಂಥರ ಮನಸ್ಸಿಗೆ ಆನಂದ ಆಗಾಕತ್ತೈತಿ. ಆತಪ್ಪ ಆತು, ನೀ ಇಷ್ಟು ಒಳ್ಳೆವಾಗಿ ಅಂದ್ರೆ ಅವನಿಗೆ ಒಂದು ಮಾತು ನಾನು ತಿಳಿಸಿ ಹೇಳ್ತೇನೆ. ಆರಾಮ್ ಮಾಡಿ ಈಗ ನೀನು. ಬರಲೇ, ನಾವು ಹೋಗ್ಬರ್ತೇವೆ. ಅಂದಂಗೆ ನಿನ್ನ ಹೆಂಡತಿ ಮಕ್ಕಳು ಬರ್ತಂಕನಿಲ್ಲ ನೀನು? ಇಲ್ಲಿ ತಗೊಳ್ರಿ, ಬರ್ತಾರ ಅವರು, ಅಡ್ಡಿಲ್ಲ, ಹೋಗಿ ಬರ್ರಿ ನೀವು.